ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ವಿಶ್ವಕರ್ಮ ಬ್ರಹ್ಮ ರಥೋತ್ಸವ ಅನ್ನೋದು ಬೆಂಗಳೂರಿನ ಅವಿನ್ಯ ರಸ್ತೆಯಲ್ಲಿ ಕಾಳಮ್ಮ ಗುಡಿ ಬೀದಿಯಲ್ಲಿ 31ನೇ ತಾರೀಕು ಜನವರಿಯಂದು ನಡೆದಿದ್ದು, ಪ್ರತಿ ವರ್ಷವೂ ಸಹ ನಾವು ಸಹ ಭಾಗವಹಿಸ್ತೀವಿ. ಆ ರಥಯಾತ್ರೆಯಲ್ಲಿ ಕಳಶ ಹೊತ್ತು ಮುಂದೆ ಸಾಗ್ತೀವಿ, ಆ ದೇವರ ಕೃಪೆಯಲ್ಲಿ ಪಾತ್ರರಾಗ್ತೀವಿ ಅಂತ ಹೇಳ್ಬೋದು. ತುಂಬಾ ಅದೃಷ್ಟ ಅಂತಲೂ ಸಹ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರದ್ದೊಂದು ವಿಡಿಯೋ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಖಂಡಿತವಾಗ್ಲೂ ವಿಡಿಯೋ ಅಂತೂ ತುಂಬಾ ಚೆನ್ನಾಗಿದೆ. ಕೊನೆಯವರೆಗೂ ನೋಡಿ, ಹಾಗೆ ಹೆಂಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಒಂದು ರಥಯಾತ್ರೆ ಮಾಡಬೇಕು ಅಂದರೆ ಅಷ್ಟು ಸುಲಭವಾದ ವಿಷಯ ಅಲ್ಲ. ರಥಯಾತ್ರೆಗೆ ಮುಂಚೆನೇ ಕಳಸ ಸ್ಥಾಪನೆ ಆಗಿರ್ಬೋದು, ಹೋಮ ಹವನ ಆಗಿರ್ಬೋದು, ಇವೆಲ್ಲ ತಯಾರಿ ಅನ್ನೋದು ಮಾಡ್ಕೋಬೇಕಾಗತ್ತೆ. ಹಾಗೆ ಇದೆಲ್ಲ ಮಾಡೋದ್ರಿಂದ ರಥಯಾತ್ರೆ ಅನ್ನೋದು ಯಾವುದೇ ವಿಘ್ನಗಳಿಂದ ನಡೆಯುತ್ತೆ ಅಂತ ಸಹ ಹೇಳ್ಬೋದು. ಈ ರೀತಿಯಾಗಿ ಕಳಶ ಸ್ಥಾಪನೆ ಮಾಡಿ ಹೋಮ ಸಹ ಮಾಡ್ತಾಯಿದ್ರು. ಅದೇ ದೇವಸ್ಥಾನದಲ್ಲಿ ಅಂದರೆ ಕಾಳಮ್ಮ ದೇವಸ್ಥಾನದಲ್ಲಿ, ವಿಶ್ವಕರ್ಮ ದೇವಸ್ಥಾನ ಕಾಳಮ್ಮ ದೇವಸ್ಥಾನದಲ್ಲಿ ಈ ರೀತಿಯಾಗಿ ನಡೆದಿತ್ತು. ಹಾಗೆ ನಾವು ಇಲ್ಲಿಂದ ಅಂದರೆ ನಮ್ಮೂರಿಂದ ನಾವು ಬೆಂಗಳೂರಿಗೆ ಅವತ್ತಿನ ದಿವಸನೇ ಹೊರಡಬೇಕಾಯಿತು. ಬೆಳಗಿನ ಜಾವ ತಿಂಡಿ ಊಟ ಎಲ್ಲ ಸಹ ಇಲ್ಲಿ ಏರ್ಪಾಟಾಗಿರುತ್ತೆ. ತಿಂಡಿ ಮುಗಿಸಿ ಬಂದು ಇಲ್ಲಿ ಈ ರಥಯಾತ್ರೆ ಕಾರ್ಯಕ್ರಮಕ್ಕೆ ಭಾಗವಹಿಸೋಕ್ಕೆ ನಾನು ಸಹ ಎಂಟ್ರಿ ಆದೆ. ಅಲ್ಲೇ ಇರುವಂತಹ ನಮ್ಮಪ್ಪ ವಿಶ್ವಕರ್ಮ ದೇವರು ಇವರಾಗಿರ್ತಾರೆ. ತುಂಬ ಚೆನ್ನಾಗಿ ಹೂಗಳಿಂದ ಅಲಂಕಾರ ಮಾಡಿರೋದೆ ಅಲ್ದಿರ ಅಭಿಷೇಕಗಳು ಸಹ ಮೊದಲೇ ಮಾಡಿ ಪೂಜೆ ಸಹ ಮಾಡಿದರು ಪುರೋಹಿತರು ಅಂತ ಹೇಳ್ಬೋದು. ಹಾಗೆ ನಮ್ಮ ಈಶ್ವರ ಸ್ವಾಮಿ ದೇವರು ಸಹ ಅಲ್ಲಿ ಕಾಳಿ ದೇವಿ ಅಂದರೆ ಕಾಳಮ್ಮ ದೇವಿ ಪಕ್ಕದಲ್ಲೇ ಬಲಭಾಗಕ್ಕೆ ಈಶ್ವರ ಸ್ವಾಮಿಯವರು ಇರ್ತಾರೆ, ಎಡಭಾಗಕ್ಕೆ ವಿಶ್ವಕರ್ಮ ದೇವರು ಅನ್ನೋದು ಇರ್ತಾರೆ. ಅಲಂಕಾರ ಅಂತೂ ಎರಡು ಕಣ್ಣು ಸಾಲದು ಅಂತಾನೆ ಹೇಳ್ಬೋದು. ದೇವರ ಅಲಂಕಾರಕ್ಕೆ ಮಿಗಿಲಾದದ್ದು ಬೇರೆ ಉಂಟೆ? ಹಾಗೆ ನೋಡಿ, ನಮ್ಮ ಕಾಳಮ್ಮ ದೇವರು ಎಷ್ಟು ಚೆನ್ನಾಗಿ ಅಲಂಕಾರಗೊಂಡು ಒಳ್ಳೆ ಮದುವಣೆಗೆತ್ತಿಯಂಗೆ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕಣ್ಣು ಮನಸ್ಸು ಅಂತೂ ತುಂಬಿ ಬರ್ತಾ ಇತ್ತು. ಅದಾದಮೇಲೆ ಇಲ್ಲಿ ವಿಶ್ವಕರ್ಮ ದೇವರು ಹಾಗೆ ಗಾಯತ್ರಿ ದೇವಿಯ ಅಭಿಷೇಕ ಸಹ ಮಾಡ್ತಾರೆ. ಈ ವಿಗ್ರಹಗಳು ಅಂದರೆ ಮೆರವಣಿಗೆಯ ವಿಗ್ರಹಗಳು ಇವರಾಗಿರ್ತಾರೆ. ಮೆರವಣಿಗೆಗೆ ಮುನ್ನ ಅಭಿಷೇಕ ಅನ್ನೋದು ನಡೆಸಬೇಕಾಗುತ್ತೆ ತಾಯಿಗೆ, ಹಾಗೆ ವಿಶ್ವಕರ್ಮ ದೇವರಿಗೆ ಅಂತಲೇ ಹೇಳ್ಬೋದು. ಈ ರೀತಿ ಎಲ್ಲ ಗಣ್ಯಾತಿ ಗಣ್ಯರೆಲ್ಲರೂ ಪಾಲ್ಗೊಂಡು ಅಭಿಷೇಕ ಅನ್ನೋದು ಮಾಡ್ತಾಯಿದ್ರು. ನೋಡಿ, ದೇವಸ್ಥಾನದ ಆವರಣದಲ್ಲಿ ಈ ರೀತಿಯಾಗಿ ನಮ್ಮ ಹನುಮಂತಣ್ಣ ನಿಂತಿದ್ದ. ಏನಪ್ಪ ಅಂತ ದಂಗಾಗೋದ್ರಿ ನಾವಂತೂ. ಆದರೆ ಇಲ್ಲಿ ಹನುಮಂತಣ್ಣ ವೇಷ ಹಾಕಿ ಇಲ್ಲಿ ನಿಂತಿದ್ರು. ವೇಷ ಅಂದರೆ ಸಾಲದು, ಇದಕ್ಕಂತೂ ತುಂಬಾ ಪಾಪ ಕಷ್ಟಪಟ್ಟಿರ್ತಾರೆ ಅವರಂತೂ. ಆ ವೇಷಭೂಷಣ ಧರಿಸೋದು ಸಾಮಾನ್ಯ ಅಲ್ಲ ಅಂತ ಹೇಳ್ಬೋದು. ಹಾಗೆ ನಾವೊಂದು ಸೆಲ್ಫಿ ವಿಡಿಯೋ ಸಹ ಮಾಡ್ಕೊಂಡ್ವಿ ಅವ್ರ ಜೊತೆ, ಹನುಮಂತಣ್ಣನ ಜೊತೆ. ಅಷ್ಟೇ ಅಲ್ದಿರ ಅಲ್ಲೇ ಕಾಳಿದೇವಿ ಸಹ ಇದ್ದರು ನೋಡಿ. ಉಗ್ರವಾಗಿ ಕಾಣ್ತಾ ಇರೋ ಕಾಳಿದೇವಿ ಜೊತೆ ಸೆಲ್ಫಿ ವಿಡಿಯೋ ಹಾಗೆ ಫೋಟೋ ಎಲ್ಲ ನಾನು ನಮ್ಮ ರಿಲೇಷನ್ಸ್ ಎಲ್ಲ ಸೇರಿ ಈ ರೀತಿ ಮಾಡ್ಕೊಂಡ್ರಿ. ಜೊತೆಗೆ ವೀರಭದ್ರ ಸ್ವಾಮಿ ಸಹ ಇದ್ದರು. ಇದೆಲ್ಲ ಮೆರವಣಿಗೆಗೆ ಹಾಗೆ ಹೋಗ್ತಾ ಹೋಗ್ತಾ ನಾಟ್ಯ ಮಾಡೋದು ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಈ ವಿಡಿಯೋನಂತೂ ಕೊನೆಯವರೆಗೂ ನೋಡಿದರೆ ಇದೆಲ್ಲ ನೀವು ನೋಡಿ ಕಣ್ತುಂಬ ಆನಂದಿಸ್ಬೋದು ಅಂತ ಹೇಳ್ಬೋದು.
ನೋಡಿ ನಮ್ಮ ಹನುಮಂತಣ್ಣನ ಜೊತೆ ನಮ್ಮ ಅತ್ತೆ ಆದವರು ನಿಂತಿದ್ದಾರೆ, ಹಾಗೆ ನಮ್ಮ ಅಕ್ಕ ನಿಂತಿದ್ದಾರೆ. ಈ ರೀತಿಯಾಗಿ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ನೋಡಿದವರು ಎಲ್ಲ ಹನುಮಂತಣ್ಣನಿಗೆ ದುಡ್ಡು ಸಹ ಕೊಟ್ಟರು. ನಾವು ಕೊಟ್ವಿ ನಮ್ಮ ಕೈಲಾದಷ್ಟು ಅಂತ ಹೇಳ್ಬೋದು. ಹಾಗೆ ಕಾಳಿದೇವಿ ಜೊತೆ ಒಂದು ಸೆಲ್ಫಿ ಇದ್ದರೆ ಚೆನ್ನಾಗಿರುತ್ತಲ್ವಾ, ಹಾಗಾಗಿ ನಾನು ಸಹ ಒಂದು ಸೆಲ್ಫಿ ತಗೊಂಡೆ. ಹೇಗೆ ಹಾಗೆ ಗುರುಗಳು ಸಹ ಆಗಮಿಸಿದ್ರು. ಸಮಾರಂಭವನ್ನು ಎಂಟರ್ಟೈನ್ ಮಾಡೋಕ್ಕೆ ವಾದ್ಯಗೋಷ್ಠಿಯವರು ಸಹ ಇರಬೇಕಾಗುತ್ತೆ. ಈ ವಾದ್ಯಗೋಷ್ಠಿ ಸೌಂಡ್ಗಂತೂ ನೃತ್ಯ ಬರೆದಿದ್ದವರು ಕೂಡ ಮಾಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಕಳಶ ವಿತರಣೆಗೆ ಅಂತ ಎಲ್ಲ ಮುತ್ತೈದೆಯರು ಇಲ್ಲಿ ಕಾಯ್ತಾ ಇದ್ದಾರೆ ಕಾತುರದಿಂದ. ಯಾವಾಗ ಕಳಶ ಕೊಡ್ತಾರೋ, ಯಾವಾಗ ಕಳಶ ತಗೊಂಡು ದೇವ್ರ ಮುಂದೆ ನಾವು ಸಾಕ್ತೀವೋ ಅನ್ನೋದ್ರಲ್ಲಿ ಕಾತಿದ್ದಾರೆ. ಹಾಗೆ ಒಂದು ವಾರಕ್ಕೆ ಮುಂಚೆ ಈ ರೀತಿ ಯೂನಿಫಾರ್ಮ್ ಸ್ಯಾರೀಸ್ ಅನ್ನೋದು ಮಂಡಳಿಯವರು ಕೊಟ್ಟಿರ್ತಾರೆ. ವಿಶ್ವಕರ್ಮ ಮಂಡಳಿಯವರು ನಮಗೆಲ್ರಿಗೂ ವಿತರಿಸಿರ್ತಾರೆ. ಅವ್ರಿಗಂತೂ ನಮ್ಮ ನಂದಿ ವ್ಲಾಗ್ಸ್ ಕಡೆಯಿಂದ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ಇಲ್ಲಿ ಕಳಶ ಹೊರಕ್ಕೆ ಸಿದ್ಧರಾಗಿರೋಂತಹ ಎಲ್ಲರಿಗೂ ನಮ್ಮ ನಂದಿ ವ್ಲಾಗ್ಸ್ ಕಡೆಯಿಂದ ಒಂದು ಹ್ಯಾಟ್ಸಪ್ ಹಾಗೆ ಧನ್ಯವಾದಗಳು ಸಹ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಸಹ ಹಾಗೆ ಒಬ್ಬರಾದ ಒಬ್ಬರು ಸಾಲಾಗಿ ನಿಂತು ಕಳಶ ಸಹ ತಗೊಂಡು ಮುಂದೆ ಸಾಗ್ತಾ ಇದ್ದಾರೆ. ಈ ಕಳಶ ಹೊರೋದು ಅನ್ನೋದು ಅಷ್ಟೊಂದು ತುಂಬ ಸುಲಭವಾದ ವಿಷಯ ಅಂತೂ ಅಲ್ಲ. ಖಂಡಿತವಾಗ್ಲೂ ನೋಡಿ ನಮ್ಮ ಆಂಟಿ ಸಹ ಕಳಶ ತಗೊಂಡು ಹೋಗ್ತಾ ಇದ್ದಾರೆ. ಹಾಗೆ ಅಷ್ಟೊಂದು ಭಯ ಭಕ್ತಿ ಧೈರ್ಯ ಸಹ ಇರಬೇಕು ಅಂತ ನಾನಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಸಹ ಕಳಶ ತಗೊಂಡು ಮುಂದೆ ಸಾಗಿದೆ. ಹಾಗೆ ವೀರಗಾಸ್ಯ ನೃತ್ಯ ಸಹ ಇದೆ, ಖಂಡಿತವಾಗ್ಲೂ ವೀಕ್ಷಿಸಿ. ವೀರಗಾಸ್ಯ ನೃತ್ಯ ಅನ್ನೋದು ಎಷ್ಟು ಚೆನ್ನಾಗಿ ಮೂಡಿ ಬರ್ತಾ ಇದೆ. ಕಾಳಿದೇವಿ ಬಾಯಲ್ಲಿ ಬೆಂಕಿ ಸಹ ಬರ್ತಾ ಇದೆ ನೋಡಿ, ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಈ ನೃತ್ಯ, ಈ ಪ್ರದರ್ಶನ ಅನ್ನೋದು ತುಂಬಾ ಮೈ ಜುಮ್ ಅಂತ ನವಿರೇಳಿಸೋ ಸನ್ನಿವೇಶ ಅಂತಲೇ ಸಹ ಹೇಳ್ಬೋದು. ಖಂಡಿತವಾಗ್ಲೂ ಹಾಗೆ ತುಂಬ ಚೆನ್ನಾಗಿ ಅದ್ದೂರಿಯಿಂದ ನಡೆದು ಬಂದಿತ್ತು ಬೆಂಗಳೂರಿನಲ್ಲಿ ವಿಶ್ವಕರ್ಮ ಬ್ರಹ್ಮರಥೋತ್ಸವ. ಕಾಳಿದೇವಿ ನೋಡಿ ಸಿದ್ಧವಾಗಿದ್ದಾರೆ ಆ ಕುಂಬಳಕಾಯಿಯನ್ನು ಹೊಡೆಯೋದಕ್ಕೆ. ಹಾಗೆ ಇಲ್ಲಿ ವೀರಗಾಸ್ಯ ನೃತ್ಯ ಸಹ ನಡೀತಾ ಇದೆ. ಹಾಗೆ ಅವರು ಮಂಗಳಾರತಿ ಸಹ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಒಂದ್ಸರಿ ಮಂಗಳಾರತಿ ತಗೊಂಡು ಎಲ್ಲರೂ ನಮಸ್ಕಾರ ಮಾಡಿಕೊಂಡು ಬೇಡಿದ್ದ ವರವನ್ನು ಪಡ್ಕೊಳ್ಳಿ ಈ ಮೂಲಕ ಅಂತ ನಂದಿ ವ್ಲಾಗ್ಸ್ ಮುಖಾಂತರ ನಾನು ನಿಮ್ಮೆಲ್ರಿಗೂ ತಿಳಿಸ್ತಾ ಇದ್ದೀನಿ.
ತುಂಬಾ ವಿಜೃಂಭಣೆಯಿಂದ ವಾದ್ಯಗೋಷ್ಠಿ ಆಗಿರ್ಬೋದು, ವೀರಗಾಸೆ ನೃತ್ಯ ಆಗಿರ್ಬೋದು, ಕಾಳಿ ದೇವಿಯ ಅಲಂಕಾರ ಆಗಿರ್ಬೋದು, ಹಾಗೆ ತುಂಬ ಚೆನ್ನಾಗಿ ಮೂಡಿ ಬಂದಿತ್ತು. ಜೊತೆಗೆ ನಮ್ಮ ಹನುಮಂತಣ್ಣ ಸಹ ಇಲ್ಲೇ ಇದ್ದಾರೆ ನೋಡಿ. ಅಷ್ಟು ಚೆನ್ನಾಗಿ ಅಲಂಕಾರ ಅರೇಂಜ್ಮೆಂಟ್ ಅನ್ನೋದು ನಡೆದಿತ್ತು. ಪ್ರತಿ ವರ್ಷ ಸಹ ಈ ರೀತಿಯಾಗಿ ನಡೆಯುತ್ತೆ. ತುಂಬ ಚೆನ್ನಾಗಿ ನಾವಂತೂ ಒಂದು ಕಡಿಮೆ ಅಂದ್ರೂ ಒಂದು 20 ವರ್ಷದಿಂದ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳೋಕ್ಕೆ ಆ ದೇವರು ನಮ್ಮನ್ನು ಹರಿಸಿ ಕರೆಸ್ಕೊತಾ ಇದ್ದಾನೆ ಅಂತ ಹೇಳ್ಬೋದು. ನನ್ನ ಪುಣ್ಯ ಅಂತ ಸಹ ನಾನು ಪದೇ ಪದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ತುಂಬಾ ಇಷ್ಟ ಆಗುತ್ತೆ ಈ ಇದೊಂದು ಕಾರ್ಯ, ದೇವ್ರ ಕಾರ್ಯ ಮಾಡೋಕ್ಕಂತೂ. ನಾವು ಕಳಶ ಎತ್ತಿ ಮುಂದೆ ಹೋಗ್ತಾ ಇದ್ದರೆ ದೇವರು ದೇವಸ್ಥಾನದಿಂದ ಅವಿನಾವ್ ರೋಡ್ ಪೂರ್ತಿನೂ ಸಹ ಮೆರವಣಿಗೆ ಅನ್ನೋದು ನಡೆಯುತ್ತೆ. ಈ ರೀತಿಯಾಗಿ ನಾನು ಒಂದು ಸೆಲ್ಫಿ ವಿಡಿಯೋ ಬೇರೆಯವ್ರು ತೆಗೆದ್ರು ಅಂತ ಹೇಳ್ಬೋದು. ಕಳಶ ಒಂದು ಕೈಯಲ್ಲಿ ಹಿಡ್ಕೊಂಡು ಆ ವಿಡಿಯೋ ಒಂದು ಮಾಡೋ ಅಷ್ಟೊತ್ತಿಗೆ ಹರಸಾಹಸನೇ ಪಟ್ಟೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಭಯ ಸಹ ಇತ್ತು ಇನ್ನೊಂದು. ಹಾಗೆ ಅಲ್ಲಿ ಚೌಟ್ರಿನಲ್ಲಿ ನಮಗೆ ಕೋಸಂಬರಿ ಪಾನಕ ಸಹ ವಿತರಣೆ ಮಾಡಿದ್ರು. ದಾರಿನಲ್ಲಿ ಬರ್ತಾ ಸಹ ಚಾಕ್ಲೇಟ್ ಆಗಿರ್ಬೋದು, ಹಾಗೆ ಕಲ್ಯಾಣ ಸೇವೆ ಆಗಿರ್ಬೋದು, ಬಾದಾಮಿ ಹಾಲು ಆಗಿರ್ಬೋದು ಕಳಶದವ್ರಿಗೆಲ್ಲ ಕೊಡ್ತಾರೆ. ಕಳಶ ಎಲ್ಲ ಹೊತ್ತಿದ್ದಾದಮೇಲೆ ಇಲ್ಲಿ ಊಟದ ಅರೇಂಜ್ಮೆಂಟ್ ಸಹ ಇರುತ್ತೆ ಚೌಟ್ರಿನಲ್ಲಿ. ಹಾಗೆ ದೇವರು ಒಂದು ಸುತ್ತ ಸುತ್ತಿ ಮತ್ತೆ ದೇವಸ್ಥಾನಕ್ಕೆ ಹಿಂದಿರುಗ್ತಾ ಇದೆ ರಥದಲ್ಲಿ ಅಂತ ಹೇಳ್ಬೋದು. ಈ ರೀತಿ ಬರ್ತಾ ಇತ್ತು. ನಾವು ಸಹ ಊಟ ಮಾಡಿ 108 ಕಳಶ ಹೊತ್ತಿರುವಂತಹ ಒಂದು ಫೋಟೋ ಕ್ಲಿಪ್ಪಿಂಗ್ ಇದಾಗಿರುತ್ತೆ. ಟೌನ್ ಹಾಲಲ್ಲಿ ಇರುವಂತಹ ಚಿಟ್ಟಿಪುರ ಭವನದಲ್ಲಿ ಫಂಕ್ಷನ್ ಸಹ ಇದೆ ನೋಡಿ.
ದೇವರ ನಾಮವನ್ನು ಹಾಡಿದಂತಹ ಮಹಿಳೆಯರಿಗೆ ನಮ್ಮ ನಂದಿ ವ್ಲಾಗ್ಸ್ ಕಡೆಯಿಂದ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳು. ಇಲ್ಲಿ ನಾಟ್ಯ ಸಹ ಮಾಡ್ತಾ ಇದ್ದಾರೆ. ಹಾಗೆ ತುಂಬಾ ಸಮಾರಂಭ ಇತ್ತು. ನಾವು ಜಾಸ್ತಿ ಸಮಾರಂಭದಲ್ಲಿ ಪಾಲ್ಗೊಳ್ಳೋಕ್ಕೆ ಆಗಲಿಲ್ಲ. ದೂರ ಹೋಗೋ ಕಾರಣದಿಂದಾಗಿ ಸ್ವಲ್ಪ ಹೊತ್ತು ವೀಕ್ಷಣೆ ಮಾಡೋಕ್ಕೆ ನಮಗೆ ಸಮಯ ಸಿಕ್ತು ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಸಾಮೂಹಿಕ ನೃತ್ಯ ಸಹ ಮಾಡ್ತಾ ಇದ್ದಾರೆ. ಎಲ್ಲರೂ ಸೇರಿ ತುಂಬ ಚೆನ್ನಾಗಿ ಮಾಡಿದ್ರು ನೃತ್ಯ ಅಂತೂ. ನಮ್ಮ ಕಡೆಯಿಂದ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳು ಅಂತಲೇ ಸಹ ಹೇಳ್ಬೋದು. ಈ ನೃತ್ಯ ಮಾಡಿರೋರಿಗಾಗಲಿ ಹಾಗೆ ದೇವರ ನಾಮ ಹಾಡಿರೋರಿಗಾಗಲಿ ನಮ್ಮದು ಹೃತ್ಪೂರ್ವಕವಾದ ಧನ್ಯವಾದಗಳು. ದಾಸನ ಮಾಡಿಕೋ ಎನ್ನ ಅಂತ ಹಾಡು ಹೇಳ್ತಾರೆ ನೋಡಿ. ಹಾಡು ಹೇಳಿರೋರಿಗೆ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳು. ಸಮಾರಂಭ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಹೆಂಗನ್ನಿಸ್ತು ಈ ವಿಡಿಯೋ? ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.